ಕರ್ನಾಟಕ ಜನತಾ ಪಕ್ಷ ಇದು ಕನ್ನಡಿಗರ ಪಕ್ಷ. ನಮಸ್ತೆ ಟು ಒನ್ ಆ್ಯಂಡ್ ಆಲ್. ನಾನು ಸಂಜಯ್ ಗೌಡರ್ ಅಂತ, ಮೂಲತಃ ದಾವಣಗೆರೆಯವ, ಇಂಜಿನಿಯರಿಂಗ್ ಪದವೀಧರ. ಬೆಂಗಳೂರಿಗೆ ಬಂದು 15 ವರ್ಷ ಆಗಿದೆ. ಸೊ ಐ ಆಮ್ ವರ್ಕಿಂಗ್ ಇನ್ ಸಾಫ್ಟ್ವೇರ್ ಕಂಪನಿ ಆ್ಯಸ್ ಎ ಡೈರೆಕ್ಟರ್ ಇಂಜಿನಿಯರಿಂಗ್. ನಮಗೆ ಸ್ವಲ್ಪ ರಾಜಕೀಯದ ಹುಚ್ಚು ಮೊದಲಿಂದನೂ ಇತ್ತು. ಆದರೆ ರಾಜಕೀಯದಲ್ಲಿ ಬದ್ಧತೆಗೆ ಹೆಸರಾಗಿರ್ತಕ್ಕಂಥ ಜನ ಭಾಳ ವಿರಳ. ಅದರಲ್ಲಿ BSY ಅವರು ಮಾಡಿದಂಥ ಕೆಲಸ, ಅವರು ಉಪಮುಖ್ಯಮಂತ್ರಿಯಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಮಾಡಿದಂಥ ಕೆಲಸಗಳು ನಮಗೆ ಭಾಳ ಇಷ್ಟ ಆದವು. ಅನೇಕ ಮೊದಲಾಗ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಒಂದು ಉದಾಹರಣೆ ಅಂದರೆ, ನಮ್ಮ ಕರ್ನಾಟಕ ರಾಜ್ಯ ಆ 3 ವರ್ಷದ ಅವಧಿಯಲ್ಲಿ 2ನೇ ಸ್ಥಾನದಲ್ಲಿತ್ತು. ಮತ್ತು ಒಂದು ಉದಾಹರಣೆ ಕೊಡಬೇಕಂದ್ರೆ, ರೈಲ್ವೆ ವಿಚಾರದಲ್ಲಿ ಮೊಟ್ಟ ಮೊದಲಿಗೆ ನಮ್ಮ ದೇಶದಲ್ಲೇ ಮೊಟ್ಟ ಮೊದಲ ರಾಜ್ಯ ಸರ್ಕಾರ ಯಾವುದೇ ರೈಲ್ವೆ ಯೋಜನೆಗೆ 50% ಫೈನಾನ್ಸನ್ನು ಒದಗಿಸ್ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದು ಯಡಿಯೂರಪ್ಪನವರು. ಇಷ್ಟವಾದಂಥ ಗುಣಗಳು, ಅವರ ಕಮಿಟ್ಮೆಂಟ್, ಪರ್ಸೀವರೆನ್ಸ್, ಆಮೇಲೆ ಅವರ ಅಚೀವ್ಮೆಂಟ್ಸ್. ಸೊ ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ದಿನಗಟ್ಟಲೆ ಮಾತಾಡ್ಬೋದು. IT ಪ್ರೊಫೆಷ್ನಲ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿತ್ತು. ಸೊ ನಾವು ಅವ್ರನ್ನ ಹೋಗಿ ಕೇಳ್ಕೊಂಡಾಗ ಅದಕ್ಕೆ ಅವರು ಮನ್ನಣೆ ಕೊಟ್ಟು KJP IT ಸೆಲ್ಲನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. IT cell is a very unique setup in political organization. I think we can do lot of impact. ಸೊ ನಮ್ಮ IT ಉದ್ಯೋಗಿಗಳಿಗೆ ಏನು ಪ್ರಾಬ್ಲಮ್ ಇದೆ ರೈಟ್ ನಾವು ಅಂದರೆ, ಐ ಥಿಂಕ್ ವಿ ಜನರಲಿ ಟಾಕ್ ಇನ್ ಕೆಫೆಟೇರಿಯಾ ಆ್ಯಂಡ್ ಇನ್ ವೇರಿಯಸ್ ಫೋರಮ್ಸ್ ಸೇಯಿಂಗ್ ದಟ್ ಈ ಪೊಲಿಟಿಕಲ್ ಸೆಟಪ್ ಸರಿ ಇಲ್ಲ ಅಥವಾ ಇಲ್ಲಿ ರಾಜ್ಯದಲ್ಲಿ ಕೆಲಸಗಳಾಗ್ತಾ ಇಲ್ಲ ಅಂತ. ಐ ಥಿಂಕ್ ವಿ ಟಾಕ್ ಮೋರ್ ದ್ಯಾನ್ ಡೂಯಿಂಗ್ ಸಮಥಿಂಗ್ ಅಬೌಟ್ ಇಟ್. ಆ್ಯಂಡ್ ಐ ಆಮ್ ಆಲ್ಸೋ ಫರ್ಮ್ ಬಿಲೀವರ್ ಆಫ್ ಪ್ರೌಡ್ ಸೇಯಿಂಗ್ ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್. ಸೊ ನಾನು ಭಾಳ ವಿಚಾರ ಮಾಡಿ ಇದಕ್ಕಿಂತ ಮುಂಚೆ BJP IT ಸೆಲ್ ಕೆಲಸ ಮಾಡಿದೆ. ಬಟ್ ಇಟ್ಸ್ ಮೋರ್ ಆಫ್ BSY ಮಾಡಿದಂಥ ಕೆಲಸಗಳು. ಆ BSY ಅವರು ಹುಟ್ಟು ಹೋರಾಟಗಾರರವರು. ಸೊ ಹೋರಾಟದ ತಳಹದಿಯಿಂದ ಮೇಲೆ ಬಂದಿರತಕ್ಕಂಥ ರಾಜಕಾರಣಿ, ಮೇಲೆ ಬಂದಿರತಕ್ಕಂಥ ಒಬ್ಬ ಒಳ್ಳೆಯ ಲೀಡರ್ ಕೂಡ ಅವರು. ಸೊ ಇವೆಲ್ಲವನ್ನು ಮೆಚ್ಚಿ ನಾವು ಒಂದು IT ಸೆಲ್ ಮಾಡುವ ಅಂತ ನಾವು ಅವ್ರಿಗೆ ಪ್ರಸ್ತಾಪ ಮಾಡಿದಾಗ ಅವರು ನಮಗೆ ಹೇಳಿದ್ದಾರೆ. ನಮ್ಮ IT ಸೆಲ್ನ ಉದ್ದೇಶಗಳು ಏನು? ಮೊದಲನೇ ಅಬ್ಜೆಕ್ಟಿವ್, ವಿ ವಾಂಟ್ ಟು ಕ್ರಿಯೇಟ್ ಎ ಪ್ಲಾಟ್ಫಾರ್ಮ್ ಫಾರ್ ಪ್ರೊಫೆಷನಲ್ಸ್. ಸೊ ದ್ಯಾಟ್ಸ್ ಒನ್ ಆಫ್ ದ ಫಸ್ಟ್ ಅಬ್ಜೆಕ್ಟಿವ್. ಎರಡನೇ ಅಬ್ಜೆಕ್ಟಿವ್ ಏನಂತಂದರೆ, ವಿ ರಿಯಲಿ ವಾಂಟ್ ಟು ಎನೇಬಲ್ ದ ಪಾರ್ಟಿ ಥ್ರೂ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಕುಡ್ ಬಿ ಟೂಲ್ಸ್, ಕುಡ್ ಬಿ ಎನಿಥಿಂಗ್. ಆ್ಯಂಡ್ ಮೂರನೇ ಉದ್ದೇಶ ಏನಂದರೆ, ನಾವು ನಮ್ಮ IT ಸೆಲ್ ಆರ್ಗನೈಜೇಷನ್ನ ಜಿಲ್ಲಾ ಮಟ್ಟಕ್ಕೆ ತೊಗೊಂಡು ಹೋಗ್ತಕ್ಕಂಥದ್ದು. ಸೊ ದೇರ್ ಬೈ ವಿ ವಿಲ್ ಗೆಟ್ ಬೆಸ್ಟ್ ಔಟ್ ಆಫ್ ಕರ್ನಾಟಕ. ಅಂದರೆ ಇಟ್ಸ್ ಮೋರ್ ಇನ್ ಟರ್ಮ್ಸ್ ಆಫ್ ಟ್ಯಾಲೆಂಟ್. ಭಾಳಷ್ಟು ಜನ ಇದ್ದಾರೆ, ಭಾಳಷ್ಟು ಜನ ಕ್ರಿಯೇಟಿವ್ ಇರ್ತಕ್ಕಂಥ ನಮ್ಮಂಥ ನೂರಾರು ಜನ, ಸಾವಿರಾರು ಜನ ಇದ್ದಾರೆ. ಬಟ್ ಅವ್ರಿಗೆ ಸರಿಯಾದಂಥ ಆಪರ್ಚುನಿಟಿ ಇಲ್ಲ, ಸರಿಯಾದಂಥ ಪ್ಲಾಟ್ಫಾರ್ಮ್ ಇಲ್ಲ. ಸೊ ಐ ಥಿಂಕ್ ದಿಸ್ ಈಸ್ ಒನ್ ಆಫ್ ದ ಪ್ಲಾಟ್ಫಾರ್ಮ್ ಫಾರ್ ಪೀಪಲ್ ಲೈಕ್ ಅಸ್ ಹೂ ಆರ್ ವರ್ಕಿಂಗ್ ಬಟ್ ಸ್ಟಿಲ್ ವಿ ಕ್ಯಾನ್ ಕಂಟ್ರಿಬ್ಯೂಟ್. ನನ್ನ ಉದ್ದೇಶ ಏನಂದರೆ, ಇಫ್ ಸಂಬಡಿ ಹ್ಯಾಸ್ ಎ ಇಂಟ್ರೆಸ್ಟ್ ಆ್ಯಂಡ್ ಹ್ಯಾಸ್ ಲಿಟಲ್ ಟೈಮ್ ಆ್ಯಂಡ್ ವಿ ಪ್ರೊವೈಡ್ ದಮ್ ಎ ಪ್ಲಾಟ್ಫಾರ್ಮ್. ಸೊ I appeal to all of you to come and join KJP IT cell and let's make a difference. Let's build a good team and thereby we create a good state. So this is my appeal. I think it's a sincere request to one and all. I think ನಾವು ಮಾತಾಡೋದ್ರ ಬದಲಿ ಜಸ್ಟ್ ಮಾತಾಡ್ಕೊಂಡೆ ಕಾಲ ಕಳೆಯೋದ್ರ ಬದಲಿ ಲೆಟ್ಸ್ ಡೂ ಸಮಥಿಂಗ್. I think being part of the political organization, KJP being a regional party, there is a lot of ಇಂಟೆಂಟ್ ಬಿಹೈಂಡ್ ಫಾರ್ಮಿಂಗ್ KJP. ಸೊ ರೀಜನಲ್ ಪಾರ್ಟಿ ಅವಶ್ಯಕತೆ ಭಾಳ ಇದೆ. ನಮ್ಮ ದೇಶದ ಟ್ರೆಂಡ್ ಈಗ ರೀಜನಲ್ ಪಾರ್ಟಿ ಕಡೆ ಹೋಗ್ತಾ ಇದೆ. ನಮಗೆ ಸೆಂಟ್ರಲ್ನಿಂದ ಭಾಳಷ್ಟು ಅನ್ಯಾಯಗಳಾಗಿದೆ. ಅದು ಕಾವೇರಿ ವಿಚಾರದಲ್ಲಿರ್ಬೋದು, ಕೃಷ್ಣಾ ವಿಚಾರದಲ್ಲಾಗಿರ್ಬೋದು, ಅಥವಾ ಯಾವುದೇ ಒಂದು ರೈಲ್ವೆ ಯೋಜನೆಗಳಾಗಿರ್ಬೋದು. ಸ್ವತಂತ್ರ ಬಂದು 60 ವರ್ಷಗಳಾದರೂ ಕೂಡ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ರೈಲ್ವೆ ಯೋಜನೆಗಳು ಭಾಳ ಕಮ್ಮಿ ಇದೆ. ಅದೇ ನೀವು ಯಾವುದೇ ಉತ್ತರ ಭಾರತಕ್ಕೆ ಸ್ಟೇಟ್ಗೆ ಹೋಗಿ ನೋಡಿ, ಅಲ್ಲಿರ್ತಕ್ಕಂಥ ರೈಲ್ವೆ ವಿಸ್ತಾರ ಆಗಿರ್ಬೋದು, ರೈಲ್ವೆ ಯೋಜನೆಗಳಾಗಿರ್ಬೋದು, ಅದರ ಅಭಿವೃದ್ಧಿ ಭಾಳ ಇದೆ. ಬಟ್ ಕರ್ನಾಟಕಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಅನ್ಯಾಯವಾಗಿದೆ. ಇದರಲ್ಲಿ ಯಾರನ್ನು ದೋಷಣೆ ಮಾಡಿದೆ. ಐ ಥಿಂಕ್ ವಿ ಹ್ಯಾವ್ ಲಾಸ್ಟ್ ಅವರ್ ಓನ್ ಫೈಟಿಂಗ್ ಪವರ್ ಅನ್ಕಂತ ಹೇಳ್ಬೋದು. ನಮ್ಮಂಥ ಯುವಕರಲ್ಲಿ, ಎಸ್ಪೆಷಲಿ IT ಪ್ರೊಫೆಷ್ನಲಲ್ಲಿ ಹೋರಾಟದ ಮನೋಭಾವ ಕಮ್ಮಿ ಆಗಿದೆ. ಒಂದು ಎಕ್ಸಾಂಪಲ್ ಅಂದರೆ, ಮೊನ್ನೆ ನಡೆದಂಥ ಕಾವೇರಿಯ ವಿಚಾರ. ಕುಡಿಯೋಕ್ಕೆ ನೀರು ಇಲ್ಲ ಅಂದರೂ ಕೂಡ ಐ ಥಿಂಕ್ ವಿ ವರ್ ಲೀಸ್ಟ್ ಬಾದರ್ಡ್ ಅಬೌಟ್ ಆಲ್ ದೋಸ್ ಹ್ಯಾಪ್ನಿಂಗ್ಸ್. ಯಾಕೆಂದರೆ ಕುಡಿಯೋ ನೀರು ಸಿಗಲ್ಲ ಅನ್ನೋದು ಗೊತ್ತಿದ್ದು ಕೂಡ ನಾವು ಯಾರಾದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡದೇ ಇರ್ತಕ್ಕಂಥದ್ದು ನಮ್ಮ ಹೋರಾಟದ ಮನೋಭಾವವನ್ನು ತೋರಿಸ್ತದೆ. ಇದು ಸರಿಯಲ್ಲ. ಸೊ ಅಟ್ಲೀಸ್ಟ್ ನಾವು ನಮ್ಮ ಫೈಟಿಂಗ್ ಸ್ಪಿರಿಟನ್ನು ತೋರಿಸುವ, ನಾವು ಹೋರಾಟ ಮಾಡುವ, ನಮಗೆ ಸರಿ ಅನ್ನಿಸದೇ ಇರೋದ್ರ ಬಗ್ಗೆ ನಾವು ಧ್ವನಿ ಎತ್ತುವ. ಇದೆಲ್ಲ ಕಾರಣಕ್ಕಾಗಿ ನಾವು KJP IT cell ಸ್ಥಾಪನೆ ಮಾಡಿದ್ದೇವೆ. ಪ್ಲೀಸ್ ಜಾಯಿನ್ ಅಸ್, ಹೆಲ್ಪ್ ಅಸ್, ದೇರ್ ಬೈ ಹೆಲ್ಪ್ ಅವರ್ ಲೀಡರ್ ಟು ಗಿವ್ ಎ ಬೆಟರ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ.
ಥ್ಯಾಂಕ್ ಯು ನಾಡ